ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ವರ್ಗ ಸಮೀಕರಣ ಪಾಠಕ್ಕೆ ಸಂಬಂಧಿಸಿದಂತೆ ವರ್ಗ ಸಮೀಕರಣವನ್ನು ಹೇಗೆ ಬಿಡಿಸಬಹುದು, ವರ್ಗ ಸಮೀಕರಣವನ್ನು ಬಿಡಿಸುವಂಥ ವಿಧಾನಗಳ ಬಗ್ಗೆ ಚರ್ಚಿಸ್ತಾ ಇದ್ದೆವು. ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ax² + bx + c = 0 ರೂಪದಲ್ಲಿರುವಂಥ ಒಂದು ವರ್ಗ ಸಮೀಕರಣವನ್ನು ಬಿಡಿಸಬೇಕಾದ್ರೆ ಒಟ್ಟು 3 ವಿಧಾನಗಳುಂಟು. ಅದರಲ್ಲಿ ಮೊದಲನೇ ವಿಧಾನ ಯಾವುದು? ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ಎರಡನೇ ವಿಧಾನ ವರ್ಗ ಪೂರ್ಣಗೊಳಿಸುವಂಥ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸುವಂಥದ್ದು. ಈ ಎರಡು ವಿಧಾನಗಳನ್ನು ನಾವು ಕಳೆದ ಅವಧಿಯಲ್ಲಿ ಚರ್ಚಿಸಿದ್ದೇವೆ. ಅದೇ ರೀತಿಯಾಗಿ ಮೂರನೇ ವಿಧಾನ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವಂಥದ್ದು. ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್. ಇದನ್ನು ಗಮನಿಸಲೇಬೇಕಾಗ್ತದೆ. ಸೂತ್ರದ ಸಹಾಯದಿಂದ ಒಂದು ವರ್ಗ ಸಮೀಕರಣವನ್ನು ಹೇಗೆ ಬಿಡಿಸಬಹುದು ನೋಡಿ. ಇದು ಮೂರನೇ ವಿಧಾನ, ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವಂಥದ್ದು. ಈ ಸೂತ್ರ ಹೇಗೆ ಬಂದದ್ದು ಎಂಬುದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಆ ಸೂತ್ರವನ್ನು ಹೇಗೆ ಪಡೆದಿದ್ದೇವೆ ಎಂಬುದು ಇಂಪಾರ್ಟೆಂಟ್ ಅಲ್ಲ. ಆದರೆ ನಿಮ್ಮ ಜ್ಞಾನಕ್ಕೋಸ್ಕರ ಕೊಡ್ತಾ ಇದ್ದೇನೆ. ನೀವು ಗಮನಿಸಬೇಕಾದ ಕೇವಲ ಸೂತ್ರವನ್ನು ಮಾತ್ರ. ಆ ಸೂತ್ರವನ್ನು ಅಭ್ಯಾಸ ಮಾಡಿಕೊಂಡು ಲೆಕ್ಕವನ್ನು ಬಿಡಿಸುವಂಥದ್ದು ನಿಮಗೆ ಗೊತ್ತಿರಬೇಕಾಗ್ತದೆ. ಈಗ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದರಲ್ಲಿ ಆ ಸೂತ್ರವನ್ನು ಹೇಗೆ ಪಡೆದಿದ್ದೇವೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು? ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಈಗ ನೀವು ಗಮನಿಸಬೇಕಾದ ಅಂಶ ಏನಂತೇಳಿದ್ರೆ, ax² + bx + c = 0 ರೂಪದಲ್ಲಿರುವಂಥ ಒಂದು ಸಮೀಕರಣವನ್ನು ಅಪವರ್ತನ ವಿಧಾನ ಮತ್ತು ವರ್ಗಪೂರ್ಣಗೊಳಿಸುವಂಥ ವಿಧಾನದಿಂದ ಬಿಡಿಸುವುದನ್ನು ನೀವು ಕಲ್ತಿದ್ದೀರಿ. ಈಗ ನಾವೇನು ಮಾಡೋಣ ಅಂತೇಳಿದ್ರೆ, ವರ್ಗಪೂರ್ಣಗೊಳಿಸುವಂಥ ವಿಧಾನದಿಂದ ಈ ಸಮೀಕರಣವನ್ನು ಬಿಡಿಸಲಿಕ್ಕೆ ಆಗ್ತದ ಅಂತ ನೋಡುವ. ax² + bx + c = 0. ನೀವು ನೋಡಬೇಕಾದ್ದೇನು? x² ಸಹಗುಣಕ. x² ಸಹಗುಣಕ ಎಷ್ಟು ಉಂಟು ಇಲ್ಲಿ? x² ಸಹಗುಣಕ a. ಹಾಗಾದರೆ ನಾವು ಏನು ಮಾಡಬೇಕೀಗ? ಈ ಸಮೀಕರಣಕ್ಕೆ ಪೂರ್ತಿಯಾಗಿ ಯಾವುದರಿಂದ ಭಾಗಿಸ್ಬೇಕು? ನಾವೀಗ a ಇಂದ ಭಾಗಿಸಬೇಕು. ಹಾಗಾದರೆ ಏನು ಮಾಡಿ? ಈಗ a ಇಂದ ಭಾಗಿಸಿ. ax² ಭಾಗಿಸು a + bx ಭಾಗಿಸು a + c ಭಾಗಿಸು a = 0. ಇಲ್ಲಿ a ಕ್ಯಾನ್ಸಲ್ ಆಯಿತು. ಆವಾಗ ಎಷ್ಟು ಉಳಿತು ಇಲ್ಲಿಗ? x² + b ಭಾಗಿಸು a × x + c ಭಾಗಿಸು a = 0. ಈಗ ನೀವು ಗಮನಿಸಬೇಕಾದ ಯಾವುದಂತೇಳಿದ್ರೆ x² ಸಹಗುಣಕ. ಇಲ್ಲಿ x² ಸಹಗುಣಕ ಎಷ್ಟಾಗಿದೆ? x² ಸಹಗುಣಕ 1. x² ಸಹಗುಣಕ 1 ಆಗಿದ್ದರೆ x ಸಹಗುಣಕದ ಅರ್ಧವನ್ನು ತಗೊಂಡು ಅದನ್ನು ವರ್ಗ ಮಾಡಿ ಈ ಸಮೀಕರಣದ ಎರಡೂ ಬದಿಗೆ ಏನು ಮಾಡಬೇಕು? ನಾವು ಅದನ್ನು ಕೂಡಿಸಬೇಕು. ಅದರ ಮೊದಲು ನಾವು ಏನು ಮಾಡಬೇಕಂತೇಳಿದ್ರೆ, ಇಲ್ಲಿರುವಂಥ ಸ್ಥಿರಾಂಕ ಅದು ಯಾವುದು? c ಭಾಗಿಸು a. ಅದನ್ನು ಬಲ ಬದಿಗೆ ತನ್ನಿ. x² + b ಭಾಗಿಸು a × x + c ಭಾಗಿಸು a ಅನ್ನು ಸಮ ಚಿಹ್ನೆಗಿಂತ ಆ ಕಡೆ ಕೊಂಡೋಗಿ ಅವಾಗ ಏನಾಯ್ತು? ಈಗ -c ಭಾಗಿಸು a. ಈಗ ನಾವೇನು ಮಾಡಬೇಕೀಗ? x² ಸಹಗುಣಕ 1 ಆಗಿದ್ದರೆ x ಸಹಗುಣಕದ ಅರ್ಧವನ್ನು ತಗೊಳ್ಬೇಕು. ಸೊ b ಅರ್ಧ ಇಂಟು x ಸಹಗುಣಕ. x ಸಹಗುಣಕ ಯಾವುದು? b ಭಾಗಿಸು a. ಈಗ ಇದನ್ನು ಗುಣಿಸಿ. ಈಗ 1 × b ಭಾಗಿಸು 2 × a 2a. ಇದು b ಯ ಬೆಲೆ. ಸೊ b b ಭಾಗಿಸು 2a. ಈಗ ಇದನ್ನು ನಾವೇನು ಮಾಡಬೇಕೀಗ? ವರ್ಗ ಮಾಡಬೇಕು. ವರ್ಗ ಮಾಡೋದು ಹೇಗೆ? b² ಅಂದರೆ b ಭಾಗಿಸು 2a ಯ ಪೂರ್ಣ ವರ್ಗ. ಇದು b². b² b ಭಾಗಿಸು 2a ಯ ಪೂರ್ಣ ವರ್ಗ. ಈಗ ನಾವೇನು ಮಾಡಬೇಕೀಗ? b² ಬೆಲೆಯನ್ನು ಈ ಸಮೀಕರಣದ ಎರಡೂ ಬದಿಗೆ ಏನು ಮಾಡಬೇಕು? ಕೂಡಿಸಬೇಕು. ಅವಾಗ ಏನಾಯ್ತು? ಈಗ x² + b ಭಾಗಿಸು a × x + ಯಾವುದನ್ನೀಗ ಸೇರಿಸುವಂಥದ್ದು? b ಭಾಗಿಸು 2a ಇದರ ಪೂರ್ಣ ವರ್ಗ ಬಲಬದಿಗೆ ಕೂಡ ಅದನ್ನೇ ಸೇರಿಸಬೇಕೀಗ. b ಭಾಗಿಸು 2a ಇದರ ಪೂರ್ಣ ವರ್ಗ -c ಭಾಗಿಸು a.
ಇನ್ನು ಮುಂದಕ್ಕೆ ಏನು ಮಾಡಬೇಕು ನಾವೀಗ? ಈಗ ನೀವು ಗಮನಿಸಬೇಕಾದ್ದು ಏನಂತ ಹೇಳಿದ್ರೆ ಎಡಬದಿಯನ್ನು ಮಾತ್ರ ಗಮನಿಸಿ. ಎ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ ಪ್ಲಸ್ ಬಿ ಸ್ಕ್ವೇರ್ ಈ ರೂಪದಲ್ಲಿರುವಂಥದ್ದು. ಹಾಗಾದ್ರೆ ನಾವೇನು ಮಾಡಬೇಕೀಗ? ಇದನ್ನು ನಿತ್ಯ ಸಮೀಕರಣ ಬಳಸಿಕೊಂಡು ಬರೀಬೇಕು. ಒಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪಕ್ಕೆ ಬರ್ಕೊಳ್ಬೇಕು. ನೋಡಿ, ಎ ಸ್ಕ್ವೇರ್ ಪ್ಲಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದು ನೀವು ಕಲ್ತಿರುವಂಥ ಒಂದು ನಿತ್ಯ ಸಮೀಕರಣ. ಎ ಸ್ಕ್ವೇರ್ ಪ್ಲಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದರ ಅಪವರ್ತನ ಯಾವುದೆಲ್ಲ ಆಗಿರ್ತದೆ? ಇದರ ಅಪವರ್ತನ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಅಂದರೆ ಹೇಗೆ ಬರೀಬೋದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈಗ ಇಲ್ಲಿ ಗಮನಿಸಿ, ಈಗ ಎಡಬದಿಯನ್ನು ಮಾತ್ರ ಗಮನಿಸಿ. ನೋಡಿ, ಇದು ಯಾವ ರೂಪದಲ್ಲಿ ಉಂಟಿದೀಗ? ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದರೆ ಯಾವುದಿಲ್ಲಿ? ಎಕ್ಸ್ ಇಂಟು ಬಿ ಅಂದರೆ ನೋಡಿ, ಬಿ ಅಂದರೆ ಬಿ ಭಾಗಿಸು 2 ಎ ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ ಬಿ ಭಾಗಿಸು 2 ಎಯ ಪೂರ್ಣ ವರ್ಗ. ನೀವೆಲ್ಲಾದರೂ ಇದನ್ನು ಸಂಕ್ಷೇಪಿಸಿದರೆ ನಿಮ್ಗೆ ಇದು ಸಿಗ್ತದೆ, ಹೌದಲ್ಲ? ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಕ್ಯಾನ್ಸಲ್ ಆಯಿತು. ಆಗೆಷ್ಟಾಯ್ತು ಇಲ್ಲಿಗ? ಬಿ ಭಾಗಿಸು ಎ ಇಂಟು ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎಯ ಪೂರ್ಣ ವರ್ಗ. ನೋಡಿ, ಇದನ್ನು ಮತ್ತು ಇದನ್ನು ಗಮನಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಭಾಗಿಸು ಎ ಇಂಟು ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಹೋಲ್ ಸ್ಕ್ವೇರ್ ಅದು ಇಲ್ಲಿರುವಂಥ ಎಡಬದಿಗೆ ಸಮನಾಗಿದೆ. ಹಾಗಾದರೆ ನಾವು ಇದನ್ನು ಹೇಗೆ ಬರೀಬೋದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ರೂಪಕ್ಕೆ ಬರೀಬೋದು. ಇಲ್ಲಿ ಎ ಅಂದರೆ ಎಕ್ಸ್ ಪ್ಲಸ್ ಬಿ ಅಂದರೆ ಎಷ್ಟು? ಬಿ ಅಂದರೆ ಬಿ ಭಾಗಿಸು 2 ಎ ಇದರ ಪೂರ್ಣ ವರ್ಗ. ಹಾಗಾದರೆ ಹೇಗೆ ಬರೀಬೋದು ನಾವೀಗ? ಈ ಭಾಗವನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಭಾಗಿಸು ಎ ಇಂಟು ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಹೋಲ್ ಸ್ಕ್ವೇರ್ ಇದನ್ನು ಹೇಗೆ ಬರೀಬೋದು ಈಗ? ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಇದರ ಪೂರ್ಣ ವರ್ಗ ಅಂತ ಬರೀಬೋದು. ಎಲ್ಲಾದರೂ ನೀವಿದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣಕ್ಕೆ ಅನುಗುಣವಾಗಿ ವಿಸ್ತರಿಸಿದರೆ ನಿಮಗೆ ಈ ಬದಿ ಸಿಗ್ತದೆ, ಎಡಬದಿ ಸಿಗ್ತದೆ. ಸೊ ಸಮ ಏನಾಯ್ತು? ಇಲ್ಲೇನಾಯ್ತು ಈಗ? ಬಿ ಭಾಗಿಸು 2 ಎಯ ಪೂರ್ಣ ವರ್ಗ. ಬಿಯ ವರ್ಗ ಅಂದರೆ ಅದು ಬಿ ವರ್ಗ ಭಾಗಿಸು 2 ಎಯ ಹೋಲ್ ಸ್ಕ್ವೇರ್. ಅರ್ಥ ಏನು? 2 ಎ ಗುಣಿಸು 2 ಎ ಅಂದರೆ 4 ಎ ಸ್ಕ್ವೇರ್ ಮೈನಸ್ ಸಿ ಭಾಗಿಸು ಎ. ಇನ್ನು ಮುಂದಕ್ಕೆ ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಇದರ ಪೂರ್ಣ ವರ್ಗ ಸಮ. ಈಗ ಬಲಬದಿಯನ್ನು ಮಾತ್ರ ಗಮನಿಸಿ. ಬಿ ಸ್ಕ್ವೇರ್ ಭಾಗಿಸು 4 ಎ ಸ್ಕ್ವೇರ್ ಮೈನಸ್ ಸಿ ಭಾಗಿಸು ಎ. ಇಲ್ಲಿ ಮಧ್ಯದಲ್ಲಿ ಮೈನಸ್ ಚಿಹ್ನೆ ಉಂಟು. ಮೈನಸ್ ಚಿಹ್ನೆ ಇರುವಾಗ ನಾವೇನು ಮಾಡಬೇಕು? ಇದನ್ನು ಕಳಿಬೇಕು. ಕಳಿಬೇಕಾದರೆ ಛೇದ ಏನಾಗಿರಬೇಕು? ಛೇದ ಸಮನಾಗಿರಬೇಕು. 4 ಎ ಸ್ಕ್ವೇರ್ ಮತ್ತು ಎ ಎಂಬುದಿಲ್ಲಿ ಏನದೀಗ? ಅದು ಛೇದ. ಈಗ ಛೇದವನ್ನು ಸಮಾನಗೊಳಿಸೋದು ಹೇಗೆ? ನಾವು ಲಸ ತೆಗಿಬೇಕು. 4 ಎ ಸ್ಕ್ವೇರ್ ಮತ್ತು ಎಯ ಲಸ ತೆಗಿಬೇಕು. ಲಸ ತೆಗೆದಾಗ ಏನಾಯ್ತು ಈಗ? 4 ಎ ಸ್ಕ್ವೇರ್ ಮತ್ತು ಎಯ ಲಸ ಅದು 4 ಎ ಸ್ಕ್ವೇರ್. ಹಾಗಾದರೆ ಈಗ ಅಂಶವನ್ನು ಹೇಗೆ ಬರಿಬೋದು ನಾವೀಗ? ನೋಡಿ, ಬಿ ಸ್ಕ್ವೇರ್ ಭಾಗಿಸು 4 ಎ ಸ್ಕ್ವೇರ್ ಲಸದಿಂದ ಗುಣಿಸಿ. ಅಂದರೆ ಛೇದವನ್ನು ಸಮಾನಗೊಳಿಸ್ತಿರುವಂಥದ್ದು ಈಗ 4 ಎ ಸ್ಕ್ವೇರ್. 4 ಎ ಸ್ಕ್ವೇರ್ 4 ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಆಗ ಎಷ್ಟು ಉಳಿತು ಈಗ? ಬಿ ಸ್ಕ್ವೇರ್. ಮುಂದಿನದ್ದು ಸಿ ಭಾಗಿಸು ಎ. ಇದಕ್ಕೆ ಯಾವುದರಿಂದ ಗುಣಿಸ್ಬೇಕೀಗ? ಲಸದಿಂದ ಗುಣಿಸಿ 4 ಎ ಸ್ಕ್ವೇರ್. ಈ ಎ ಸ್ಕ್ವೇರ್ ಅಂದರೆ ಎ ಗುಣಿಸು ಎ, ಅದರಲ್ಲಿ 1 ಎ ಕ್ಯಾನ್ಸಲ್ ಆಯಿತು. ಹಾಗೆ ಎಷ್ಟು ಉಳಿದು ಈಗ? ಸಿ ಇಂಟು 4 ಎ. ಸಿ ಇಂಟು 4 ಎ ಅಂದರೆ ಚಿಹ್ನೆ ಮೈನಸ್ 4 ಎ ಸಿ. 4 ಎ ಇಂಟು ಸಿ ಅಂದರೆ 4 ಎ ಸಿ. ಆದ್ದರಿಂದ ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಹೋಲ್ ಸ್ಕ್ವೇರ್ ಸಮೇನಾಯಿತು ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಭಾಗಿಸು 4 ಎ ಸ್ಕ್ವೇರ್. ಈಗ ಎಡಬದಿ ಮತ್ತು ಬಲಬದಿಯನ್ನು ಗಮನಿಸಿ. ಎಡಬದಿಯಲ್ಲಿ ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಹೋಲ್ ಸ್ಕ್ವೇರ್ ಉಂಟು. ಹಾಗಾದ್ರೆ ನಾವು ಏನು ಮಾಡಬೇಕೀಗ? ನಮಗೆ ಎಕ್ಸಿನ ಬೆಲೆ ಬೇಕಾಗಿರುವಂಥದ್ದು. ನಾವು ಮಾಡ್ತಿರುವುದು ಏನೀಗ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ 0 ವರ್ಗ ಸಮೀಕರಣದಲ್ಲಿ ಎಕ್ಸಿನ ಬೆಲೆ ಕಂಡುಹಿಡಿತಿರುವಂಥದ್ದು. ಆದ್ದರಿಂದ ನಾವೇನು ಮಾಡಬೇಕೀಗ? ವರ್ಗಮೂಲ ತೆಗೆದಾಗ, ಎರಡೂ ಬದಿ ವರ್ಗಮೂಲ ತೆಗೆದಾಗ ಅವಾಗ ಏನಾಯ್ತು ಈಗ? ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಹೋಲ್ ಸ್ಕ್ವೇರ್ ಇದರ ವರ್ಗಮೂಲ ತೆಗೆದಾಗ ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಸಮ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಭಾಗಿಸು 4 ಎ ಸ್ಕ್ವೇರ್. ಈಗ ವರ್ಗಮೂಲ ತೆಗಿಬೇಕು ನಾವೀಗ. ಎಕ್ಸ್ ಪ್ಲಸ್ ಬಿ ಭಾಗಿಸು 2 ಎ ಸಮ ಪ್ಲಸ್ ಆರ್ ಮೈನಸ್, ಗಮನಿಸಿ,
ಬಿ ಸ್ಕ್ವೇರ್ ಮೈನಸ್ 4ac ಇದರದ್ದು ವರ್ಗಮೂಲ ತೆಗೆಯಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನೀವು ಹೇಗೆ ಬರ್ಕೊಳ್ಬೇಕೀಗ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಅದನ್ನು ಹಾಗೆ ಬರ್ಕೊಳ್ಬೇಕು ಭಾಗಿಸು 4a ಸ್ಕ್ವೇರ್. ಇದರ ವರ್ಗಮೂಲ ತೆಗೆದಾಗ 4 ಎಂಬುದು ಪೂರ್ಣ ವರ್ಗ ಸಂಖ್ಯೆ. ಆದ್ದರಿಂದ 4ರ ವರ್ಗಮೂಲ ಎಷ್ಟು? 4ರ ವರ್ಗಮೂಲ 2. ಎ ಸ್ಕ್ವೇರ್ ಎ ಗುಣಿಸು ಎ. ಈಗ ಎ ಸ್ಕ್ವೇರ್ನ ವರ್ಗಮೂಲ ತೆಗೆಯಬೇಕು. ಎ ಸ್ಕ್ವೇರ್ನ ವರ್ಗಮೂಲ ಎ. ಈಗ ನಮಗೇನು ಬೇಕೀಗ ಎಕ್ಸ್ನ ಬೆಲೆ ಬೇಕು. ಇಲ್ಲಿರುವಂಥ ಸ್ಥಿರ ಪದವನ್ನು ನಾವೇನು ಮಾಡಬೇಕು ಬಲಬದಿಗೆ ತರಬೇಕು. ಸೊ ಅವಾಗ ಏನಾಯ್ತು ಈಗ ಎಕ್ಸ್ ಸಮ ಪ್ಲಸ್ ಬಿ ಭಾಗಿಸು 2a ಯನ್ನು ಬಲಬದಿಗೆ ತನ್ನಿ. ಅವಾಗೇನಾಯ್ತು ಈಗ ಮೈನಸ್ ಬಿ ಭಾಗಿಸು 2a ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಈಗ ನಾವೇನು ಮಾಡಬೇಕು ಇಲ್ಲಿ ಮಧ್ಯದಲ್ಲಿರುವಂಥ ಚಿಹ್ನೆ ಯಾವುದೋ ಪ್ಲಸ್ ಆರ್ ಮೈನಸ್ ಅಂದರೆ ಕೂಡಿಸಬೇಕು ಅಥವಾ ಕಳಿಬೇಕು. ಕೂಡಿಸಬೇಕು ಅಥವಾ ಕಳಿಬೇಕಾದ್ರೆ ಛೇದ ಏನಾಗಿರಬೇಕು? ಒಂದೇ ಆಗಿರಬೇಕು. ಇಲ್ಲಿ ಛೇದ ಸಮನಾಗಿ ಉಂಟು. ಛೇದ ಏನಾಗಿದೆ? 2a. ಆದ್ದರಿಂದ ಎಕ್ಸ್ ಸಮ ಛೇದ ಒಂದೇ ರೀತಿ ಇರುವಾಗ ನಾವೇನು ಮಾಡಬಹುದು? ಅಂಶವನ್ನು ಕೂಡಿಸ್ಬೋದು ಅಥವಾ ಕಳಿಬೋದು. ಸೊ ಇಲ್ಲಿಗಿರುವಂಥದ್ದು ಮೈನಸ್ ಬಿ ನೋಡಿ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಅಂಶದಲ್ಲಿರುವಂಥದ್ದು ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac. ನೋಡಿ ಗಮನಿಸಿ, ಇದು ಏನಾಗಿದೆ? ಇದು ವರ್ಗ ಸಮೀಕರಣದ ಸೂತ್ರ ಅಂತ ಕರೀತಾರೆ. ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇದೇನಿದು? ax² ಪ್ಲಸ್ bx ಪ್ಲಸ್ c ಸಮ 0. ಈ ಸಮೀಕರಣದ ಎಕ್ಸ್ನ ಬೆಲೆ ಅಥವಾ ಎಕ್ಸ್ನ ಮೂಲ ನೋಡಿ. ಎಕ್ಸ್ ಕಂಡುಹಿಡಿಯುವಂತೆ ಹೇಗೆ? ಎಕ್ಸ್ನ ಮೂಲವನ್ನು ಕಂಡುಹಿಡಿದು ಹೇಗೆ? ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇದು ಮೂರನೇ ವಿಧಾನ. ಯಾವುದು ಮೂರನೇ ವಿಧಾನ? ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು. ಮೊದಲನೇ ವಿಧಾನ ಯಾವುದು? ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು. ಎರಡನೇ ವಿಧಾನ ವರ್ಗಪೂರ್ಣಗೊಳಿಸುವಂಥ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ಮೂರನೇ ವಿಧಾನ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ನೀವು ಗಮನಿಸಿ, ಪರೀಕ್ಷೆಯಲ್ಲಿ ಸೂತ್ರ ಹೇಗೆ ಬಂದದ್ದು ಎಂಬುದು ಇಂಪಾರ್ಟೆಂಟ್ ಅಲ್ಲ. ಇದನ್ನು ನೀವು ಅಭ್ಯಾಸ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಗಮನಿಸಬೇಕಾದರೂ ಕೇವಲ ಈ ಸೂತ್ರವನ್ನು ಮಾತ್ರ, ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸಿ ಅಂತ ಕೇಳಿದಾಗ ಈ ಸೂತ್ರವನ್ನು ಹಾಕ್ಕೊಳ್ಬೇಕು. ಸೊ ಹಾಗಾಗಿ ಈ ಸೂತ್ರನ ಅಭ್ಯಾಸ ಮಾಡ್ಕೊಳ್ಳಿ. ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತೇಳಿದ್ರೆ, ax² ಪ್ಲಸ್ bx ಪ್ಲಸ್ c ಸಮ 0 ಈ ವರ್ಗ ಸಮೀಕರಣಕ್ಕೆ ಎಷ್ಟು ಮೂಲಗಳಿರ್ತದೆ? 2 ಮೂಲಗಳಿರ್ತದೆ. ಯಾಕೆ 2 ಮೂಲಗಳಿರ್ತದೆ? ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ 2, ಚರಾಕ್ಷರದ ಗರಿಷ್ಠ ಘಾತ 2 ಇದ್ದರೆ ಇದಕ್ಕೆ ಎಷ್ಟು ಮೂಲಗಳಿರ್ತದೆ? 2 ಮೂಲಗಳಿರ್ತದೆ. ಹಾಗಾದರೆ ಇದರ ಮೂಲಗಳು ಯಾವುದೆಲ್ಲ? ಆ ಮೂಲಗಳನ್ನು ಬರೆಯುವುದು ಹೇಗೆ ನೋಡಿ. ಈ ವರ್ಗ ಸಮೀಕರಣದ ಮೂಲಗಳು, ಆದ್ದರಿಂದ ಮೂಲಗಳು, ಒಂದು ಮೂಲ ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇದು ಒಂದು ಮೂಲ. ಅದೇ ರೀತಿಯಾಗಿ ಮತ್ತು ಇನ್ನೊಂದು ಮೂಲ ಯಾವುದು? ಇನ್ನೊಂದು ಮೂಲ ಎಕ್ಸ್ ಸಮ ಮೈನಸ್ ಬಿ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇದು 2 ಈ ಸಮೀಕರಣದ ಅಂದರೆ ax² ಪ್ಲಸ್ bx ಪ್ಲಸ್ c ಸಮ 0 ವರ್ಗ ಸಮೀಕರಣದ 2 ಮೂಲಗಳು. ಒಂದು ಮೈನಸ್ ಬಿ ಪ್ಲಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇನ್ನೊಂದು ಮೈನಸ್ ಬಿ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇದು ax² ಪ್ಲಸ್ bx ಪ್ಲಸ್ c ಸಮ 0 ವರ್ಗ ಸಮೀಕರಣದ ಮೂಲಗಳು. ಹಾಗಾದರೆ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನೀವು ಬಳಸಬೇಕಾದ ಸೂತ್ರ ಯಾವುದು? ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ 4ac ಭಾಗಿಸು 2a. ಇದಕ್ಕೆ ಸಂಬಂಧಿಸಿರುವಂಥ ಉದಾಹರಣೆ ಲೆಕ್ಕವನ್ನು ಗಮನಿಸಿ. x² ಮೈನಸ್ 7x ಪ್ಲಸ್ 12 ಸಮ 0 ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ನೋಡಿ, ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತ, ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ಅಂದರೆ ನಾವೇನು ಮಾಡಬೇಕೀಗ? ವರ್ಗ ಸಮೀಕರಣವನ್ನು ಬಿಡಿಸುವಂಥ ಸೂತ್ರವನ್ನು ಉಪಯೋಗಿಸಿಕೊಳ್ಬೇಕು. ಕೊಟ್ಟಿರುವಂಥ ಸಮೀಕರಣ ಯಾವುದು? x² ಮೈನಸ್ 7x
ಪ್ಲಸ್ 12 ಸಮ 0. ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಬಂದಾಗ ಇರುವಂಥ ಹಂತಗಳನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಕೊಟ್ಟಿರುವಂಥ ಸಮೀಕರಣ ಆದರ್ಶ ರೂಪದಲ್ಲಿ ಉಂಟಾ ಇಲ್ವಾ ಅಂತ ನೋಡಬೇಕು. ಆದರ್ಶ ರೂಪ ಯಾವುದು? ax² ಪ್ಲಸ್ bx ಪ್ಲಸ್ c ಸಮ 0. ಆದರ್ಶ ರೂಪದಲ್ಲಿ ಇದ್ದರೆ ನೇರವಾಗಿ ಕಂಟಿನ್ಯೂ ಮಾಡ್ಬೋದು. ಒಂದು ವೇಳೆ ಆದರ್ಶ ರೂಪದಲ್ಲಿ ಇಲ್ಲದೇ ಇದ್ದರೆ ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು. ಆದರೆ x² ಮೈನಸ್ 7x ಪ್ಲಸ್ 12 ಸಮ 0 ಇದು ಆದರ್ಶ ರೂಪದಲ್ಲಿ ಉಂಟು. ಯಾವುದು ಆದರ್ಶ ರೂಪ? ax² ಪ್ಲಸ್ bx ಪ್ಲಸ್ c ಸಮ 0. ನೋಡಿ, ಈ ರೂಪದಲ್ಲಿ ಉಂಟು. ಇನ್ನು ಮುಂದಕ್ಕೆ ನಾವೇನು ಮಾಡಬೇಕು? ಮುಂದಕ್ಕೆ ಎ ಮತ್ತು ಬಿ ಸಿಗಳ ಸಹಗುಣಕವನ್ನು ನಾವೀಗ ಬರಿಬೇಕು. ನೋಡಿ, ax² ಅಂದರೆ x²ನ ಸಹಗುಣಕ ಬರಿಬೇಕು, ಎಕ್ಸ್ನ ಸಹಗುಣಕ ಬರಿಬೇಕು. ಇಲ್ಲಿ x² ಸಹಗುಣಕ ಅಂದರೆ ಅದು ಎ. ಸೊ ಎ ಸಮ, ನೋಡಿ ಎ ಯ ಬೆಲೆ ಎಷ್ಟುಂಟು ಇಲ್ಲಿ? 1. ನೆಕ್ಸ್ಟ್ ಬಿ ಯ ಬೆಲೆ ಎಷ್ಟುಂಟು? ಬಿ ಸಮ, ಬಿ ಯ ಬೆಲೆ -7. ಆಮೇಲೆ ಸಿ ಸಮ, ಸೊ ಸಿ ಸಮ ಎಷ್ಟು? 12. ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಬಂದಾಗ ನಾವೇನು ಮಾಡಬೇಕು? ಸೂತ್ರವನ್ನು ಬರಿಬೇಕು. ಎಕ್ಸ್ ಸಮ, ಸೂತ್ರ ಯಾವುದು? -b ಪ್ಲಸ್ ಆರ್ ಮೈನಸ್ ವರ್ಗಮೂಲ b² ಮೈನಸ್ 4ac ಭಾಗಿಸು 2a. ಇದು ವರ್ಗ ಸಮೀಕರಣದ ಸೂತ್ರ. ಈಗ ನಾವೇನು ಮಾಡಬೇಕೀಗ? ಇದಕ್ಕೆ ಬೆಲೆಯನ್ನು ಆದೇಶಿಸಬೇಕು. -b ಪ್ಲಸ್ ಆರ್ ಮೈನಸ್ ವರ್ಗಮೂಲ b² ಮೈನಸ್ 4ac ಭಾಗಿಸು 2. ಇದು ಸೂತ್ರ. ಈಗ ಬೆಲೆಯನ್ನು ಆದೇಶಿಸಿ. -b ಸೂತ್ರದಲ್ಲಿ ಮೈನಸ್ ಉಂಟು, ಸೊ ಆ ಮೈನಸ್ ಚಿಹ್ನೆಯನ್ನು ಅದೇ ರೀತಿ ಹಾಕೊಳ್ಳಿ, ಮೈನಸ್. ಈಗ ಬಿ ಯ ಬೆಲೆ ಎಷ್ಟು? ಬಿ ಯ ಬೆಲೆ -7. ನೋಡಿ, ಅದನ್ನು ಈ ರೀತಿಯಾಗಿ ಬರ್ಕೊಳ್ಳಿ, -7. ಚಿಹ್ನೆ ಯಾವುದುಂಟು ಇಲ್ಲಿ? ಪ್ಲಸ್ ಆರ್ ಮೈನಸ್ ವರ್ಗಮೂಲ b². ಬಿ ಯ ಬೆಲೆ ಎಷ್ಟುಂಟು? ಬಿ ಯ ಬೆಲೆ -7. ಸೊ b² ಅಂದರೆ -7ರ ವರ್ಗ ಮೈನಸ್ 4ac. 4ac ಅಂದರೆ 4 ಗುಣಿಸು a ಗುಣಿಸು c. 4 ಗುಣಿಸು a. a ಯ ಬೆಲೆ ಎಷ್ಟುಂಟು? a ಯ ಬೆಲೆ 1 ಇಂಟು c ಯ ಬೆಲೆ 12 ಭಾಗಿಸು 2a. 2 ಗುಣಿಸು a. a ಯ ಬೆಲೆ ಎಷ್ಟುಂಟು? a ಯ ಬೆಲೆ 1. ಇನ್ನೇನು ಮಾಡಿ ಈಗ? ಇನ್ನು ಸಂಕ್ಷೇಪಿಸಿ. ಇಲ್ಲಿ ಚಿಹ್ನೆಯನ್ನು ಗಮನಿಸಿ, ಮೈನಸ್ ಬ್ರ್ಯಾಕೆಟ್ ಮೈನಸ್. ಅದರ ಅರ್ಥ ಏನು? ಬ್ರ್ಯಾಕೆಟ್ ಅಂತ ಬಂದಾಗ ಗುಣಿಸು ಅಂತ ಅರ್ಥ. ಸೊ ಮೈನಸ್ ಗುಣಿಸು ಮೈನಸ್, ಮೈನಸ್ ಗುಣಿಸು ಮೈನಸ್ ಅಂದರೆ ಪ್ಲಸ್. ಸೊ 7 ಪ್ಲಸ್ ಆರ್ ಮೈನಸ್ ವರ್ಗಮೂಲ -7ರ ಪೂರ್ಣ ವರ್ಗ. ಇದರ ಅರ್ಥ ಏನಂತ ಹೇಳಿದ್ರೆ -7 ಗುಣಿಸು -7. ಮೈನಸ್ ಗುಣಿಸು ಮೈನಸ್ ಅಂದರೆ ಪ್ಲಸ್. 7 ಗುಣಿಸು 7 ಅಂದರೆ 49. ಚಿಹ್ನೆ ಮೈನಸ್. 4 ಗುಣಿಸು 1 4. 4 ಗುಣಿಸು 12 ಅಂದರೆ 48 ಭಾಗಿಸು 2 ಗುಣಿಸು 1 ಅಂದರೆ 2. ಇನ್ನು ಸಂಕ್ಷೇಪಿಸಿ. ಸಮ 7 ಪ್ಲಸ್ ಆರ್ ಮೈನಸ್ ವರ್ಗಮೂಲ 49 ಮೈನಸ್ 48 ಕಳೀರಿ. 49ರಿಂದ 48 ಕಳೆದಾಗ 1 ಭಾಗಿಸು 2. ಸೊ ಆದ್ದರಿಂದ ಎಕ್ಸ್ ಸಮ 7 ಪ್ಲಸ್ ಆರ್ ಮೈನಸ್ 1ರ ವರ್ಗಮೂಲ. 1ರ ವರ್ಗ ಎಷ್ಟು? 1ರ ವರ್ಗ 1. 1ರ ವರ್ಗಮೂಲ ಎಷ್ಟು? 1ರ ವರ್ಗಮೂಲ 1 ಭಾಗಿಸು 2. ಇದು ಎಕ್ಸ್ನ ಬೆಲೆ. ಸೊ ಎಕ್ಸ್ ಸಮ 7 ಪ್ಲಸ್ ಆರ್ ಮೈನಸ್ 1 ಭಾಗಿಸು 2. ನಾವು ಏನು ಮಾಡಬೇಕೀಗ? ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆದ್ದರಿಂದ ಈ ಸಮೀಕರಣದ ಮೂಲಗಳು ಒಟ್ಟು 2 ಮೂಲಗಳು ಅಂತ ಹೇಳಿದ್ದೇನೆ. ಯಾಕೆ 2 ಮೂಲಗಳು? ಇಲ್ಲಿ ಚರಾಕ್ಷರದ ಗರಿಷ್ಠಘಾತ 2, ಚರಾಕ್ಷರದ ಗರಿಷ್ಠಘಾತ 2 ಆದರೆ ಅದು 2 ಮೂಲಗಳನ್ನು ಹೊಂದಿರ್ತದೆ. ಆ 2 ಮೂಲಗಳು ಯಾವುದೆಲ್ಲ? ಒಂದು ಮೂಲ ಎಕ್ಸ್ ಸಮ 7 ಪ್ಲಸ್ 1 ಭಾಗಿಸು 2 ಮತ್ತು ಇನ್ನೊಂದು ಮೂಲ ಯಾವುದು? ಎಕ್ಸ್ ಸಮ 7 ಮೈನಸ್ 1 ಭಾಗಿಸು 2. ಇದು 2 ಮೂಲಗಳು. ಇನ್ನು ಸಂಕ್ಷೇಪಿಸಿ. ಸಮ 7 ಪ್ಲಸ್ 1 ಅಂದರೆ 8 ಭಾಗಿಸು 2. 2 1 ಸಲ, 2 4 ಸಲ. ಸೊ ಆದ್ದರಿಂದ ಎಕ್ಸ್ ಸಮ 4. ಇದು ಈ ಸಮೀಕರಣದ ಒಂದು ಮೂಲ, ಎಕ್ಸ್ ಸಮ 4. ಅದೇ ರೀತಿಯಾಗಿ ಇನ್ನೊಂದು ಮೂಲ 7 ಮೈನಸ್ 1 ಅಂದರೆ 6 ಭಾಗಿಸು 2. 2 1 ಸಲ, 2 3 ಸಲ. ಸೊ ಆದ್ದರಿಂದ ಎಕ್ಸ್ ಸಮ ಎಷ್ಟು? 3. ಇದು ಕೊಟ್ಟಿರುವಂಥ ವರ್ಗ ಸಮೀಕರಣ x² ಮೈನಸ್ 7x ಪ್ಲಸ್ 12 ಸಮ 0. ಈ ಸಮೀಕರಣದ 2 ಮೂಲಗಳು ಯಾವುದೆಲ್ಲ? ಎಕ್ಸ್ ಸಮ 4, ಎಕ್ಸ್ ಸಮ 3. ಈ ವಿಧಾನಕ್ಕೆ ಏನಂತ ಕರೀತಾರೆ?
ಈ ವಿಧಾನಕ್ಕೆ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು ಅಂತ ಹೇಳ್ತಾರೆ. ನೀವು ಗಮನಿಸಬೇಕಾದ ಅಂಶ ಏನು, ಆದರ್ಶ ರೂಪದಲ್ಲಿ ಇದ್ದರೆ ನೇರವಾಗಿ ಮಾಡ್ಬೋದು, ಆದರ್ಶ ರೂಪದಲ್ಲಿ ಇಲ್ಲದೇ ಇದ್ದರೆ ನೀವೇನು ಮಾಡಬೇಕು, ಆದರ್ಶ ರೂಪಕ್ಕೆ ಬರ್ಕೊಂಡು ಆಮೇಲೆ ABC ಗಳ ಬೆಲೆಯನ್ನು ತಗೊಂಡು ವರ್ಗ ಸಮೀಕರಣ ಸೂತ್ರಕ್ಕೆ ಆದೇಶಿಸಿ ಸಂಕ್ಷೇಪಿಸಬೇಕು. ಆವಾಗ ನಮಗೆ ಏನು ಸಿಗ್ತದೆ, ಈ ಸಮೀಕರಣದ 2 ಮೂಲಗಳು ಸಿಗ್ತದೆ. ಈ ವಿಧಾನವನ್ನು ಏನಂತ ಕರೀತಾರೆ, ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು. ವಿದ್ಯಾರ್ಥಿಗಳೇ ಗಮನಿಸಿ, ಪರೀಕ್ಷಾ ದೃಷ್ಟಿಯಿಂದ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಬರೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವೇನು ಮಾಡಬೇಕು, ಸೂತ್ರದ ಸಹಾಯದಿಂದ ಬಿಡಿಸುವುದನ್ನು ಅಭ್ಯಾಸ ಮಾಡಲೇಬೇಕಾಗ್ತದೆ. ಇದು 2 ಅಂಕಕ್ಕೆ ಬರುವಂಥ ಪ್ರಶ್ನೆ. ಸೂತ್ರದ ಸಹಾಯದಿಂದ ಬಿಡಿಸಿ. ಪರೀಕ್ಷೆಯಲ್ಲಿ ಎಲ್ಲಾದರೂ x² - 7x + 12 0 ಈ ಸಮೀಕರಣವನ್ನು ಬಿಡಿಸಿ ಅಂತ ಕೇಳಿದಾಗ ನೀವು ಯಾವ ವಿಧಾನ ಬೇಕಾದರೂ ಅಪ್ಲೈ ಮಾಡ್ಬೋದು. ಅಪವರ್ತನ ವಿಧಾನ, ವರ್ಗಪೂರ್ಣಗೊಳಿಸುವ ವಿಧಾನ ಅಥವಾ ಸೂತ್ರದ ಸಹಾಯದಿಂದ. ಆದರೆ ಪ್ರಶ್ನೆಯಲ್ಲಿ ಸೂತ್ರದ ಸಹಾಯದಿಂದಲೇ ಬಿಡಿಸಿ ಅಂತ ಕೇಳಿದಾಗ ನೀವು ಸೂತ್ರವನ್ನು ಹಾಕ್ಕೊಂಡು ಏನು ಮಾಡಬೇಕಾಗ್ತದೆ, ಮೂಲವನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಈ ವಿಧಾನ ಏನಂತ ಕರೀತಾರೆ, ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು ಅಂತ ಹೇಳ್ತಾರೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. x² - 3x - 4 0 ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಸೂತ್ರದ ಸಹಾಯದಿಂದ ಬಿಡಿಸಿ. ಕೊಟ್ಟಿರುವಂಥ ವರ್ಗ ಸಮೀಕರಣ ಯಾವುದು, x² - 3x - 4 0. ಮೊದಲಿಗೆ ನಾವು ಏನು ಮಾಡಬೇಕು, ಕೊಟ್ಟಿರುವಂಥ ಸಮೀಕರಣ ax² + bx + c 0 ರೂಪದಲ್ಲಿ ಉಂಟಾ ಇಲ್ವಾ ಅಂತ ನೋಡಬೇಕು. ಇದು ಆದರ್ಶ ರೂಪದಲ್ಲಿ ಉಂಟು. ಸೊ ಆದ್ದರಿಂದ ಇದು ax² + bx + c 0 ರೂಪದಲ್ಲಿ ಉಂಟು. ಈಗ ನಾವೇನು ಮಾಡಬೇಕೀಗ, ABC ಯ ಬೆಲೆಯನ್ನು ಬರೀಬೇಕು. ಇದನ್ನು ಹೋಲಿಸಿ. ಸೊ ಎ ಯ ಬೆಲೆ ಎಷ್ಟುಂಟು ಇಲ್ಲಿಗ, ಎ ಯ ಬೆಲೆ 1. ಸೊ B ಯ ಬೆಲೆ ಎಷ್ಟುಂಟು ಈಗ, B ಯ ಬೆಲೆ -3. ಅದೇ ರೀತಿಯಾಗಿ C ಯ ಬೆಲೆ -4. ಮುಂದಕ್ಕೆ ಏನು ಮಾಡಬೇಕು, ನಾವೀಗ ಮೂಲವನ್ನು ಕಂಡುಹಿಡಿಬೇಕು. ಮೂಲವನ್ನು ಕಂಡುಹಿಡಿಬೇಕಾದ್ರೆ ವರ್ಗ ಸಮೀಕರಣದ ಸೂತ್ರವನ್ನು ಬಳಸ್ಕೊಳ್ಬೇಕಾಗ್ತದೆ. ಸೊ ವರ್ಗ ಸಮೀಕರಣದ ಸೂತ್ರ ಯಾವುದು, x ನೆನಪಿಸಿಕೊಳ್ಳಿ, -b ± ವರ್ಗಮೂಲ b² - 4ac / 2a. ಇನ್ನು ಮುಂದಕ್ಕೆ ನಾವು ಏನು ಮಾಡಬೇಕೀಗ, ಈ ಸೂತ್ರಕ್ಕೆ ಕೊಟ್ಟಿರುವಂಥ ಬೆಲೆಗಳನ್ನು ಆದೇಶಿಸಬೇಕೀಗ. ನೋಡಿ, x -b, ಈ ಮೈನಸ್ ಚಿಹ್ನೆ ಸೂತ್ರದಲ್ಲಿ ಇರುವಂಥದ್ದು. b ಯ ಬೆಲೆ ಎಷ್ಟುಂಟು ಈಗ, -3 ± ವರ್ಗಮೂಲ b² ನ ಬೆಲೆ ಎಷ್ಟುಂಟು ಈಗ, -3 ಹೋಲ್ ಸ್ಕ್ವೇರ್ -4 ಇಂಟು a ಅಂದರೆ 1 ಇಂಟು c ಅಂದರೆ -4 ಭಾಗಿಸು 2 ಗುಣಿಸು a ಯ ಬೆಲೆ ಎಷ್ಟುಂಟು 1. ಇನ್ನು ಮುಂದಕ್ಕೆ ನಾವೇನು ಮಾಡಬೇಕು, ಇದನ್ನು ಸಂಕ್ಷೇಪಿಸಬೇಕು. ಹೇಗೆ ಸಂಕ್ಷೇಪಿಸ್ಬೋದು ಈಗ ನೋಡಿ, ಈಗ ಮೈನಸ್ ಇಂಟು ಮೈನಸ್, ಬ್ರ್ಯಾಕೆಟ್ ಅಂದರೆ ಅರ್ಥ ಏನು, ಅದು ಗುಣಿಸ್ಬೇಕಂತ ಅರ್ಥ. ಸೊ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್. ಸೊ 3 ± ವರ್ಗಮೂಲ -3 ಹೋಲ್ ಸ್ಕ್ವೇರ್. ಇದರ ಅರ್ಥ ಏನು, -3 ಗುಣಿಸು -3, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 3 ವರ್ಗ ಅಂದರೆ 9. ಸೊ ಇಲ್ಲಿ ಚಿಹ್ನೆಯನ್ನು ಗಮನಿಸಿ, ಮೈನಸ್ ಗುಣಿಸು ಮೈನಸ್, ಮೈನಸ್ ಗುಣಿಸು ಮೈನಸ್ ಅಂದರೆ ಪ್ಲಸ್, 4 ಗುಣಿಸು 4 ಅಂದರೆ 16 ಭಾಗಿಸು 2. 3 ± ವರ್ಗಮೂಲ 16 + 9, 16 + 9 ಅಂದರೆ 25 ಭಾಗಿಸು 2. ಆದ್ದರಿಂದ x ನ ಬೆಲೆ ಸೊ 3 ± ಇಲ್ಲಿ ವರ್ಗಮೂಲ 25 ಉಂಟು. ಸೊ 25 ಎಂಬುದು ಒಂದು ಪೂರ್ಣ ವರ್ಗ ಸಂಖ್ಯೆ. ಆದ್ದರಿಂದ ನಾವು ಏನು ಮಾಡ್ಬೋದು, ಈಗ 25ರ ವರ್ಗಮೂಲವನ್ನು ತೆಗಿಬೋದು. 25ರ ವರ್ಗಮೂಲ ಎಷ್ಟು, 25ರ ವರ್ಗಮೂಲ 5 ಭಾಗಿಸು 2. ಇದು x ನ ಬೆಲೆ. ನಾವೇನು ಮಾಡಬೇಕೀಗ, ಈ ಸಮೀಕರಣದ ಮೂಲವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಮೂಲಗಳು ಯಾವುದೆಲ್ಲ, ಸೊ ಆದ್ದರಿಂದ ಮೂಲಗಳು, ಒಂದು ಮೂಲ ಯಾವುದೀಗ, x = 3 + 5 ಭಾಗಿಸು 2 ಮತ್ತು ಇನ್ನೊಂದು ಮೂಲ ಯಾವುದು, x = 3 - 5 ಭಾಗಿಸು 2. ಈಗ ಸಂಕ್ಷೇಪಿಸಿ. ಸೊ 3 + 5 ಅಂದರೆ 3 + 5 ಅಂದರೆ 8 ಭಾಗಿಸು 2, 2 1 ಸಲ, 2 4 ಸಲ. ಸೊ ಆದ್ದರಿಂದ x = 4. ಇದು ಈ ಸಮೀಕರಣದ ಒಂದು ಮೂಲ. ಅದೇ ರೀತಿಯಾಗಿ ಇನ್ನೊಂದು ಮೂಲ ಯಾವುದೀಗ, 3 - 5
3 - 5 ಸಂಕ್ಷೇಪಿಸಿ. ಸೊ -2 ಭಾಗಿಸು 2 2 ಒಂದು ಸಲ 2 ಒಂದು ಸಲ. ಸೊ ಆದ್ದರಿಂದ ಎಕ್ಸ್ ಸಮ -1, ಎಕ್ಸ್ ಸಮ 4, ಎಕ್ಸ್ ಸಮ -1. ಇದು ಎಕ್ಸ್ ಸ್ಕ್ವೇರ್ -3x -4 ಸಮ 0 ಈ ವರ್ಗ ಸಮೀಕರಣದ ಮೂಲಗಳು. ಈ ವಿಧಾನವನ್ನು ಏನಂತ ಕರೀತಾರೆ? ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು ಅಂತ ಹೇಳ್ತಾರೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಎಕ್ಸ್ ಸ್ಕ್ವೇರ್ -3x + 1 ಸಮ 0 ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ವರ್ಗ ಸಮೀಕರಣ ಸೂತ್ರವನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಈಗ ಕೊಟ್ಟಿರುವಂಥ ಸಮೀಕರಣ ಎಕ್ಸ್ ಸ್ಕ್ವೇರ್ -3x + 1 ಸಮ 0. ಆದರ್ಶ ರೂಪ ಯಾವುದು? ax² + bx + c ಸಮ 0. ಇದು ಆದರ್ಶ ರೂಪದಲ್ಲಿ ಇರುವುದರಿಂದ ಈಗ ಎ ಯ ಬೆಲೆ ಬರೀರಿ. ಸೊ ಎ ಸಮ ಎಷ್ಟು? 1. ಸೊ ಬಿ ಸಮ ಬಿ ಯ ಬೆಲೆ ಎಷ್ಟು? -3. ಸಿ ಸಮ 1. ವರ್ಗ ಸಮೀಕರಣದ ಸೂತ್ರವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಸೊ ಸೂತ್ರ ಯಾವುದು? ಎಕ್ಸ್ ಸಮ -b ± ವರ್ಗಮೂಲ b² - 4ac ಭಾಗಿಸು 2a. ಈಗೇನು ಮಾಡಿ, ಈಗ ಬೆಲೆಯನ್ನು ಆದೇಶಿಸಿ. ಸೊ -b ಸೂತ್ರದಲ್ಲಿ ಮೈನಸ್ ಚಿಹ್ನೆ ಉಂಟು. ಸೊ ಮೈನಸ್ ಇಂಟು ಬಿ ಯ ಬೆಲೆ ಎಷ್ಟು ಉಂಟು? ಈಗ -3 ± ವರ್ಗಮೂಲ b² ಅಂದರೆ -3ರ ಪೂರ್ಣ ವರ್ಗ -4 ಇಂಟು a ಇಂಟು ಸಿ. ಸೊ ಎ ಯ ಬೆಲೆ ಎಷ್ಟುಂಟು? ಎ ಯ ಬೆಲೆ 1 ಇಂಟು ಸಿ ಯ ಬೆಲೆ 1 ಭಾಗಿಸು 2a. ಸೊ 2 ಗುಣಿಸು ಎ ಯ ಬೆಲೆ 1. ಈಗ ಸಂಕ್ಷೇಪಿಸಿ. ಸೊ ಏನಾಯ್ತು ಈಗ? ಸಮ ಮೈನಸ್ ಇಂಟು ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3 ± ವರ್ಗಮೂಲ ಚಿಹ್ನೆಯನ್ನು ಗಮನಿಸಿ. -3ರ ಪೂರ್ಣ ವರ್ಗ. ಸೊ -3ರ ಪೂರ್ಣ ವರ್ಗ ಅಂದ್ರೆ ಅರ್ಥ ಏನು? -3 ಗುಣಿಸು -3. -3 ಗುಣಿಸು -3 ಅಂದರೆ 9 + 9 ಚಿಹ್ನೆ ಮೈನಸ್. 4 ಗುಣಿಸು 1 4 ಗುಣಿಸು 1 ಅಂದರೆ 4 ಭಾಗಿಸು 2 ಗುಣಿಸು 1 ಅಂದರೆ 2. ಈಗ ಸಂಕ್ಷೇಪಿಸಿ. 3 ± ವರ್ಗಮೂಲ 9 - 4. 9 - 4 ಕಳೀರಿ. 9ರಿಂದ 4 ಕಳೆದಾಗ 5 ಭಾಗಿಸು 2. ಸೊ ಇದೇನಾಗಿದೆ? ಎಕ್ಸ್ನ ಬೆಲೆ. ಈಗ ನೀವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ 5ರ ವರ್ಗಮೂಲ. ಸೊ 5 ಎಂಬುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. 5 ಎಂಬುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಸೊ ಆದ್ದರಿಂದ 5ರ ವರ್ಗಮೂಲ ತೆಗಿಲಿಕ್ಕೆ ಆಗುವುದಿಲ್ಲ. ಸೊ ಆದ್ದರಿಂದ ನೀವು ಹೇಗೆ ಇಟ್ಕೊಳ್ಬೇಕು? 3 ± ವರ್ಗಮೂಲ 5 ಅದೇ ರೀತಿಯಾಗಿ ಇಟ್ಕೊಳ್ಬೇಕು. ಸೊ ಭಾಗಿಸು 2. ಆದ್ದರಿಂದ ಮೂಲಗಳು. ಸೊ ಮೂಲಗಳು ಯಾವುದೆಲ್ಲ? ಮೂಲಗಳು ಎಕ್ಸ್ ಸಮ 3 + ವರ್ಗಮೂಲ 5 ಭಾಗಿಸು 2 ಇದು ಒಂದು ಮೂಲ. ಅದೇ ರೀತಿಯಾಗಿ ಇನ್ನೊಂದು ಮೂಲ ಯಾವುದು? ಇನ್ನೊಂದು ಮೂಲ ಎಕ್ಸ್ ಸಮ 3 - ವರ್ಗಮೂಲ 5 ಭಾಗಿಸು 2 ಇದು ಈ ಸಮೀಕರಣದ ಇನ್ನೊಂದು ಮೂಲ. ಒಂದು ವೇಳೆ ಇದು ಪೂರ್ಣ ವರ್ಗ ಸಂಖ್ಯೆ ಆಗಿದ್ದರೆ ನೇರವಾಗಿ ಏನು ಮಾಡ್ಬೋದು? ನೀವು ವರ್ಗಮೂಲ ತೆಗಿಬೋದು. ಪೂರ್ಣ ವರ್ಗ ಸಂಖ್ಯೆ ಅಲ್ಲದೇ ಇದ್ದರೆ ಅದನ್ನು ಹಾಗೆ ಇಟ್ಕೊಳ್ಬೋದು. ಸೊ ಆದ್ದರಿಂದ ಈ ವರ್ಗ ಸಮೀಕರಣದ ಮೂಲಗಳು ಯಾವುದೆಲ್ಲ ಆಯಿತು? 3 + ವರ್ಗಮೂಲ 5 ಭಾಗಿಸು 2, 3 - ವರ್ಗಮೂಲ 5 ಭಾಗಿಸು 2. ಮುಂದಿನ ಉದಾಹರಣೆ 2x² + x - 528 ಸಮ 0 ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ಒಂದು ವರ್ಗ ಸಮೀಕರಣ ಯಾವೆಲ್ಲ ವಿಧಾನದಿಂದ ಬಿಡಿಸ್ಬೋದು? ಅಪವರ್ತನ ವಿಧಾನದಿಂದ ಬಿಡಿಸ್ಬೋದು, ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸ್ಬೋದು, ಮೂರನೇದಾಗಿ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಕೂಡ ಬಿಡಿಸ್ಬೋದು. ಆದರೆ ಇಲ್ಲಿ ಕೇಳಿರುವಂಥದ್ದು ಯಾವುದು? 2x² + x - 528 ಸಮ 0 ಇದನ್ನು ಸೂತ್ರದ ಸಹಾಯದಿಂದ ಬಿಡಿಸಬೇಕು. ಸೊ ಕೊಟ್ಟಿರುವಂಥ ಸಮೀಕರಣ 2x² + x - 528 ಸಮ 0 ಆದರ್ಶ ರೂಪದಲ್ಲಿ ಉಂಟಾ ಅಂತ ಚೆಕ್ ಮಾಡಿ. ax² + bx + c ಸಮ 0 ಇದು ಆಲ್ರೆಡಿ ಆದರ್ಶ ರೂಪದಲ್ಲಿ ಉಂಟು. ಸೊ a ಸಮ a ಯ ಬೆಲೆ ಎಷ್ಟು? a ಯ ಬೆಲೆ 2. ಸೊ b ಸಮ b ಯ ಬೆಲೆ ಎಷ್ಟು ಉಂಟು ಇಲ್ಲಿ? +1. ಸೊ c ಸಮ c ಯ ಬೆಲೆ ಎಷ್ಟು? -528. ಸೂತ್ರ ಯಾವುದು? x ಸಮ -b ± ವರ್ಗಮೂಲ b² - 4ac ಭಾಗಿಸು 2a. ಈ ಸೂತ್ರವನ್ನು ವರ್ಗ ಸಮೀಕರಣದ ಸೂತ್ರ ಅಂತ ಕರೀತಾರೆ. ಸೊ ಸಮ ಈಗ ಬೆಲೆಯನ್ನು ಆದೇಶಿಸಿ. ಮೈನಸ್ ಬಿ ಯ ಬೆಲೆ ಎಷ್ಟುಂಟು? ಬಿ ಯ ಬೆಲೆ 1 ± ವರ್ಗಮೂಲ
ಬಿ ಸ್ಕ್ವೇರ್. ಸೊ ಬಿ ಯ ಬೆಲೆ 1, 1ರ ವರ್ಗ ಚಿಹ್ನೆ ಮೈನಸ್ 4 ಇಂಟು ಎ ಯ ಬೆಲೆ ಎಷ್ಟುಂಟು 2 ಇಂಟು ಸಿ ಯ ಬೆಲೆ ಎಷ್ಟುಂಟು ಈಗ -528 ಭಾಗಿಸು 2 ಗುಣಿಸು ಎ ಅಂದರೆ 2. ಈಗ ಸಂಕ್ಷೇಪಿಸಿ. ಸೊ ಏನಾಯ್ತು ಈಗ ಸಮ -1 ಪ್ಲಸ್ ಆರ್ ಮೈನಸ್ ವರ್ಗಮೂಲ 1ರ ವರ್ಗ. 1ರ ವರ್ಗ ಅಂದರೆ 1 ಗುಣಿಸು 1. ಸೊ 1ರ ವರ್ಗ 1 ಮೈನಸ್ ಇಂಟು ಮೈನಸ್ ಅಂದರೆ ಏನಾಯಿತು ಪ್ಲಸ್ 4 ಗುಣಿಸು 2 8, 8 ಗುಣಿಸು 528 ಅದನ್ನು ಗುಣಿಸಿ ಬರೀರಿ. ಸೊ 4224 ಭಾಗಿಸು ಛೇದವನ್ನು ಸಂಕ್ಷೇಪಿಸಿ 2 ಗುಣಿಸು 2 ಅಂದರೆ 4 ಸಮ -1 ಪ್ಲಸ್ ಆರ್ ಮೈನಸ್ ವರ್ಗಮೂಲ 4224 ಪ್ಲಸ್ 1 ಅಂದರೆ 4225 ಭಾಗಿಸು 4. ಸೊ ಎಕ್ಸ್ ಸಮ -1 ಪ್ಲಸ್ ಆರ್ ಮೈನಸ್ 4225 ಎಂಬುದು ಒಂದು ಪೂರ್ಣವರ್ಗ ಸಂಖ್ಯೆ. ಹಾಗಾದರೆ ನಾವು ಏನು ಮಾಡಬೇಕೀಗ 4225ರ ವರ್ಗಮೂಲವನ್ನು ತೆಗಿಬೇಕು. ಸ್ವಲ್ಪ ದೊಡ್ಡ ಸಂಖ್ಯೆಯ ನಂಬರ್ ಕೊಟ್ಟಾಗ ವರ್ಗಮೂಲವನ್ನು ತೆಗೆಯುವಂಥದ್ದು ಭಾಗಾಕಾರ ಕ್ರಮದಿಂದ ವರ್ಗಮೂಲ ತೆಗೆಯುವುದನ್ನು ನೀವು ಕಳೆದ ಅವಧಿ ಅಥವಾ ನಿಮ್ಮ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. ಸೊ 4225ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. 4220ರ ವರ್ಗಮೂಲ ಎಷ್ಟಾಗ್ತದೆ 65 ಭಾಗಿಸು 4. ಸೊ ಇದು ಎಕ್ಸ್ನ ಬೆಲೆ. ಸೊ ಎಕ್ಸ್ ಸಮ -1 ಪ್ಲಸ್ ಆರ್ ಮೈನಸ್ 65 ಭಾಗಿಸು 4. ಈಗ ನಮಗೇನು ಬೇಕೀಗ ನಮಗೀಗ ಮೂಲಗಳು ಬೇಕು. ಸೊ ಆದ್ದರಿಂದ ಮೂಲಗಳು ಈ ಸಮೀಕರಣಕ್ಕೆ ಎಷ್ಟು ಮೂಲಗಳಿರ್ತದೆ 2 ಮೂಲಗಳಿರ್ತದೆ. ಯಾಕೆ ಎಕ್ಸ್ನ ಸಹಗುಣಕ 2 ಎಕ್ಸ್ನ ಗರಿಷ್ಠ ಘಾತ 2 ಆಗಿರುವುದರಿಂದ ಅದಕ್ಕೆ 2 ಮೂಲಗಳಿರ್ತದೆ. ಸೊ ಆದ್ದರಿಂದ ಎಕ್ಸ್ ಸಮ -1 ಪ್ಲಸ್ 65 ಭಾಗಿಸು 4 ಇದು ಒಂದು ಮೂಲ. ಇನ್ನೊಂದು ಮೂಲ ಮತ್ತು ಎಕ್ಸ್ ಸಮ -1 ಇನ್ನೊಂದು -65 ಭಾಗಿಸು 4. ಈಗ ಸಂಕ್ಷೇಪಿಸಿ. ಸಮ -1 ಪ್ಲಸ್ 65 -1 ಪ್ಲಸ್ 65 ಅಂದರೆ 64 ಭಾಗಿಸು 4. ಈಗ ಭಾಗಿಸಿ 4 1 ಸಲ 4 16 ಸಲ. ಸೊ ಆದ್ದರಿಂದ ಎಕ್ಸ್ ಸಮ 16. ಇದು ಈ ಸಮೀಕರಣದ ಒಂದು ಮೂಲ ಎಕ್ಸ್ ಸಮ 16. ಇನ್ನೊಂದು ಮೂಲ -1 -65 ಅಂದರೆ -66 ಭಾಗಿಸು 4. ಇದು 2ರಿಂದ ಭಾಗಿಸಿ ಹೋಗ್ತದೆ. ಸೊ 2 ಸಲ 2 33 ಸಲ. ಸೊ ಆದ್ದರಿಂದ ಎಕ್ಸ್ ಸಮ -3 ಭಾಗಿಸು 2. ಇದು ಈ ಸಮೀಕರಣದ ಇನ್ನೊಂದು ಮೂಲ ಎಕ್ಸ್ ಸಮ 16 ಮತ್ತು ಎಕ್ಸ್ ಸಮ -33 ಭಾಗಿಸು 2. ಇದು 2x² ಪ್ಲಸ್ x -528 ಸಮ 0 ಈ ವರ್ಗ ಸಮೀಕರಣದ 2 ಮೂಲಗಳಾಗಿದೆ. ವಿದ್ಯಾರ್ಥಿಗಳೇ, ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಸೊ ಆದ್ದರಿಂದ ನೀವು ಈ ರೀತಿಯ ಲೆಕ್ಕಗಳನ್ನು ಅಭ್ಯಾಸ ಮಾಡಲೇಬೇಕಾಗ್ತದೆ. ಇನ್ನಷ್ಟು ಹೆಚ್ಚಿನ ಲೆಕ್ಕಗಳು ಅಭ್ಯಾಸ ಪುಸ್ತಕದಲ್ಲಿ ಉಂಟು. ಸೊ ಅದನ್ನು ಅಭ್ಯಾಸ ಮಾಡಿ ಪ್ರಯತ್ನಿಸಿ. ಇಂದಿನ ಅವಧಿಯಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು.